ಕ್ರೋಢೀಕರಿಸೋದ್ರಲ್ಲೂ ಕೂಡ ಕರ್ನಾಟಕ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ. ಅವ್ರಿಗೆ ಬಿಟ್ಟು ಹೋದ ಸಮಯದಲ್ಲಿ 2 ಲಕ್ಷ ಚಿಲ್ಲರೆ ನಮ್ಮ ಬಡ್ಜೆಟ್ ಇತ್ತು. ಇವತ್ತು ನಮ್ಮ ಬಡ್ಜೆಟ್ಟು 4,09,000 ಕೋಟಿ ಮಾಡೋದರ ಪ್ರಯತ್ನ ಕೂಡ ಸಿದ್ದರಾಮಯ್ಯನವರು. ಅದ್ರ ಜೊತೆಗೆ ಇದರಲ್ಲೇ ಕೂಡ ಅನುದಾನದಲ್ಲೇ ಇವತ್ತು ನಮಗೆ 52,000 ಕೋಟಿಗಳನ್ನು ಹಂಚುವ ಮೂಲಕ ಇಲ್ಲಿವರೆಗೂ ಸುಮಾರು 98,700 ಕೋಟಿ ರೂಪಾಯಿಗಳು ನೇರವಾಗಿ ಜನರ ಬಾಗಿಲಿಗೆ ತಲುಪಿದೆ. ಹಿಂದೆ ಭಾಗ್ಯಗಳ ರಾಜ ಆದರೂ ಇವತ್ತು ಅನ್ನರಾಮಯ್ಯ, ಯಾರು ಹಸುವಿನಿಂದ ಬಳಲಬಾರದು ಅನ್ನೋ ದೃಷ್ಟಿಯಿಂದ ಅನ್ನರಾಮಯ್ಯ ಅಂತಕ್ಕಂಥ ಹೆಸರನ್ನು ಪಡೆದವರು. ಯಾರು ಹಿಂದೆ ನಮ್ಮ ಕಡೆ ನೀವು ಜೋಳ ತಿಂತೀರಾ, ನಾವು ರಾಗಿ ಊಟ ಮಾಡೋರು, ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಅಂತಿದ್ರು. ನಮ್ಮ ಕಡೆ ಹಬ್ಬದ ಹರಿದಿನಗಳಲ್ಲಿ ಮಾತ್ರ ನಾವು ಅನ್ನ ಊಟ ಮಾಡ್ತಿದ್ವಿ. ಇವತ್ತು ಎಲ್ಲರ ಮನೆಯಲ್ಲೂ ಅನ್ನ ಊಟ ಮಾಡೋ ಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಯಾಕೆ ಅಂದರೆ ಹಸಿದವರಿಗೆ ಗೊತ್ತು ಬಡವರ ಒಂದು ಕಾಳಜಿ ಅಂತಕ್ಕಂಥ ಮಾತು. ಇನ್ನು ಹೆಚ್ಚಿಗೆ ನಾನು ಮಾತನಾಡದೆ ಇವತ್ತೇನು ಈ ಒಂದು ರಾಕೇಶ್ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಇಲ್ಲಾಗಿರೋಂಥ ಕೆಲಸಕ್ಕೆ ಸಹಾಯ ಮಾಡಿದಂಥ ಎಲ್ಲರಿಗೂ ಕೂಡ, ಯಾಕೆಂದರೆ ನಾನು ಹೆಬ್ರೂರು ಮತ್ತು ರೊಳ್ಳಿಯವರ ತಂಡದಲ್ಲಿ ನಾನು ಕೂಡ ಸಹಾಯ ಮಾಡಿದ್ದೆ, ಬಂದಿದ್ದೆ. ನಾನು ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗ್ತಾ ಇರ್ತೇನೆ. ಇಡೀ ರಾಜ್ಯದಲ್ಲಿ ಇವತ್ತು ರಾಕೇಶ್ ಅವರ ಹೆಸರಿನಲ್ಲಿ ಇನ್ಸ್ಟಿಟ್ಯೂಟ್ ಇರ್ಬೋದು, ದೇವರಾಜ್ ಹೆಸರಿನಲ್ಲಿ ಹಾಸ್ಟೆಲ್ ಇರ್ಬೋದು, ಜಾಗ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಕನಕ ಭವನ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಮೂರ್ತಿ ಇರ್ಬೋದು. ಈ ರೀತಿ ಅತ್ಯುತ್ತಮ ಕೆಲಸ ಮಾಡೋದಲ್ಲದೆ ಒಂದು ಸಾಮಾಜಿಕ ನ್ಯಾಯ ಚಿಂತನೆ ಇಟ್ಕೊಂಡಿರ್ತಕ್ಕಂಥ ಸಮಾಜ, ನಮ್ಮಂತೆ ಬಾಳ್ವೆ ಮಾಡ್ತಕ್ಕಂಥ ಎಲ್ಲರನ್ನು ಒಟ್ಟಿಗೆ ತಗೊಂಡೋಗುವಂಥ ಕೆಲಸವನ್ನು ಸಿದ್ದರಾಮಯ್ಯನವರ ಚಿಂತನೆ ಏನಿದೆ ಆ ಚಿಂತನೆಯನ್ನು ಈ ಒಂದು ಜಿಲ್ಲೆಯ ಕುರುಬರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ, ಆದರೆ DR ಪಾಟೀಲ್ರಿಗೆ ಒಂದೇ ಒಂದು ರಿಕ್ವೆಸ್ಟು, ಗುರುಗಳೇ ನಮಗೊಂದು ಮಾತು ಹೇಳಿದ್ರೆ ಮೊದಲನೇ ಬೋಣಿಗೆ ಹಾಕ್ಸ್ಕೊತೀರಾ, ಮೊದಲನೇ ಓಟ್ ಹಾಕ್ಸ್ಕೊತೀರಾ, ಸಾಲ ಕೊಟ್ಟರೆ ಮೊದಲು ವಾಪಸ್ ಕೊಡ್ತೀವಿ, ನಮಗೂ ಒಂದು ಸಣ್ಣ ಪುಟ್ಟ ಅಧಿಕಾರನೂ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೇಳಿಕೊಂಡು ಹೆಚ್ಚಿಗೆ ಮಾತಾಡದೆ ಬರೀ ಓಟ್ ಹಾಕೋಕ್ಕೆ ಅಲ್ಲ ನಾವು ಇದ್ದೀವಿ. ಈಗ ಒಂದು ಮಾತು ಬೇರೆ ಆಡ್ತಾರೆ ಬೇರೆ MLAಗಳು, ನಮ್ಮ ಕಾಂಗ್ರೆಸ್ MLAಗಳೇ ಮಾತಾಡ್ತಾರೆ. ಏನಪ್ಪ ಅಂದರೆ ನಮಗೇನೋ ಸಹಾಯ ಮಾಡಿ ಅಂದರೆ ನಿಮ್ಮ ಸಿದ್ದರಾಮಯ್ಯನವ್ರು ಹೋಗಿ ಅಂತಾರೆ. ಇದೆಲ್ಲ ಅನುಭವಿಸಿದ್ದೇವೆ. ಸಿದ್ದರಾಮಯ್ಯನವ್ರು ಇದ್ದಾರೆ, ನೀವು ಗೆದ್ದಿರೋದು ಸಿದ್ದರಾಮಯ್ಯನವರಿಂದಾನೆ ಅನ್ನೋದನ್ನು ಕೂಡ ಅರಿವಿಟ್ಕೊಳ್ಳಿ ನೀವು ಶಾಸಕರು ಅಂತಕ್ಕಂಥದ್ದನ್ನು ಹೇಳಿ